ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಫ್ಯಾಮ್. ಇವತ್ತು ನಾನು ತಂದಿರೋ ಟಾಪಿಕ್ ಬಂದು KFI ಮೀಡಿಯಾ. ಸ್ಯಾಂಡಲ್ವುಡ್ನಲ್ಲಿ ತುಂಬ ಫಿಲಮ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಈಗ ಈ 9th ಸ್ಟಾರ್ಟ್ ಆದರೆ ಭೀಮಾ ಫಿಲಮಿಂದ ಸ್ಟಾರ್ಟ್ ಆದರೆ ಬ್ಯಾಕ್ ಟು ಬ್ಯಾಕ್ KFIನಲ್ಲಿ ಒಳ್ಳೆ ಧೂಳು ಎಬ್ಸೋ ಫಿಲಮ್ಗಳಂತೂ ಮಸ್ತಿದೆ. ಆ ಫಿಲಮ್ಸ್ಗಳು ಯಾವಾಗ ಹೇಗೆ ಯಾವಾಗ ರಿಲೀಸ್ ಆಗುತ್ತೆ, ಯಾವ ಡೇಟಲ್ಲಿ ರಿಲೀಸ್ ಆಗುತ್ತೆ, ಆ ಸಿನಿಮಾಗಿರೋ ಹೈಪ್ ಹೇಗಿದೆ, ಯಾರ್ಯಾರು ಆ ಹೀರೋಗಳು, ಯಾವ್ಯಾವ ಸಿನಿಮಾದ ಮೇಲೆ ಯಾವ್ಯಾವ ಸಿನಿಮಾ ಬರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಅದೇ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಅಂತೂ ಕ್ಲಿಕ್ ಮಾಡೋದಂತೂ ಮರಿಬೇಡಿ ಗುರು. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಗುರು. ಹಾಗೆ ಒಂದು ಪಕ್ಕದಲ್ಲಿ ಒಂದು ಲೈಕ್ನೂ ಹಾಕ್ಬಿಡಿ ಗುರು. ಇನ್ನು ಸಿನಿಮಾಗೆ ಬರೋದಾದರೆ ಮೊದಲನೇದು ಕಿಚ್ಚ ಸುದೀಪ್ ಅಭಿನಯಿಸುತ್ತಿರುವ ಮ್ಯಾಕ್ಸ್ ಟೀಸರ್ ಆಲ್ರೆಡಿ ಬಿಡುಗಡೆ ಆಗಿದೆ. ನೆಕ್ಸ್ಟು ಫಿಲಮ್ ಕೂಡ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಆದರೆ ಫಿಲಮ್ ಡೇಟ್ ಯಾವಾಗ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅಂತೂ ಈ ಫಿಲಮ್ನಲ್ಲಿ ಅಭಿನಯ ಚಕ್ರವರ್ತಿ ಅನ್ನೋ ಹೆಸರಿಗೆ ಒಂದು ಒಳ್ಳೆ ಮಸ್ತ್ ಸ್ವ್ಯಾಗ್ ತಂದುಕೊಟ್ಟಿದ್ದಾರೆ ಗುರು. ಅವ್ರ ಅಭಿನಯ ಚಕ್ರವರ್ತಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಅಂಥದ್ರಲ್ಲಿ ಈ ಫಿಲಮಲ್ಲಿ ಕೊಟ್ಟಿರೋ ಅವ್ರ ಸ್ವ್ಯಾಗು, ಅವ್ರು ನಡ್ಕೊಂಬರೋ ಆ ಲುಕ್ಕು, ಆ ಮಾಸ್ ಲುಕ್ಕು ಇಲ್ಲಿ ನೋಡಿ ಗುರು ಯಾವ ಥರ ಕಾಣಿಸ್ತಿದೆ. ಸ್ವ್ಯಾಗ್ಗೆ ಇನ್ನೊಂದು ಹೆಸರು ಅಂದರೆ ಕಿಚ್ಚ ಸುದೀಪ್. ಹಾಗೆ ಅವ್ರ ಸ್ಟೈಲ್ಗೆ ಫ್ಯಾನ್ಸ್ಗಳು ಫಿದಾ ಆಗಿಬಿಡ್ಬೇಕು ಗುರು. ಆ ಥರ ಒಂದು ಲುಕ್ಕು, ಮ್ಯಾನರಿಸಮು, ಆ ಸ್ವ್ಯಾಗು, ಅವ್ರ ಸ್ಟೈಲು, ಅವ್ರು ಹಾಕೊಳ್ಳೋ ಡ್ರೆಸ್ಸಸ್ಸು, ಫಿಲಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಅದೇ ಥರ ಐಪು ಕೂಡ ಕ್ರಿಯೇಟ್ ಆಗಿದೆ. ಕಿಚ್ಚ ಸುದೀಪ್ ಅವರು ಕಂಬ್ಯಾಕ್ ಮಾಡೋದಕ್ಕೆ ಮ್ಯಾಕ್ಸ್ ಫಿಲಮು ಬಟ್ ರಗಡ್ ಲುಕ್ಕಲ್ಲಿ ಕಾಣಿಸ್ಕೋತಾರೆ ಗುರು ಮ್ಯಾಕ್ಸ್ ಫಿಲಮ್ನಲ್ಲಿ. ನಾನಂತೂ ಮ್ಯಾಕ್ಸ್ ಫಿಲಮ್ನ ಥಿಯೇಟರ್ನಲ್ಲಿ ನೋಡೋದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಬಟ್ ಮ್ಯಾಕ್ಸ್ ಫಿಲಮು ರಿಲೀಸ್ ಡೇಟ್ ಯಾವಾಗ ಅಂತ ಅಂದರೆ 2024ನಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಅನೌನ್ಸ್ ಆಗಿದ ತಕ್ಷಣ ಮ್ಯಾಕ್ಸ್ ಫಿಲಮ್ ನಾನು ರಿವ್ಯೂ ಮಾಡೇ ಮಾಡ್ತೀನಿ. ಯಾಕಂದರೆ ನನಗಂತೂ ಈ ಫಿಲಮು ತುಂಬ ಹೈಪ್ ಕ್ರಿಯೇಟ್ ಮಾಡಿದೆ. ನನಗಂತೂ ಅವ್ರ ಸ್ವ್ಯಾಗ್ನ ಥಿಯೇಟರ್ನೆಲ್ಲ ನೋಡಿ ಕಣ್ ತುಂಬ್ಕೋಬೇಕು ಅಂತ ಆಸೆ ಇದೆ. ಯಾರ್ಯಾರು ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಿಚ್ಚ ಬಾಸ್ ಅಂತ ಒಂದ್ಸಲಿ ಕಮೆಂಟ್ ಮಾಡಿಬಿಡಿಗರು. ಇನ್ನು ಕಿಚ್ಚ ಬಾಸು ಅವ್ರ ಕೆರಿಯರಿಗೆ ಬಂದರೆ ಇದು ಕಿಚ್ಚ 46 ಫಿಲಮು. ಈ ಫಿಲಮು ಇವ್ರಿಗೆ ದೊಡ್ಡ ಬೆಂಬಲ ತಂದುಕೊಡ್ಬೋದು. ಹಾಗೆ ಇವ್ರಿಗೆ ನ್ಯೂ ಎರಾ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಇವ್ರದ್ದು ಡಿಮಾನ್ ವಾರ್ ಬಿಗಿನ್ಸ್ ಅಂತ ಒಂದು ಟೈಟಲ್ ಬೇರೆ ಬಿಟ್ಟಿದ್ದಾರೆ. ಅದಂತೂ ಅವ್ರ ಕ್ರೇಜು, ಅವ್ರ ಬನಿಯನಲ್ಲಿ ಅವ್ರ ಬ್ಲಡ್ಡು, ಅವ್ರ ಸ್ವ್ಯಾಗು, ಅವ್ರ ಸ್ಟೈಲು ನೆಕ್ಸ್ಟ್ ಲೆವೆಲ್ಗುರು. ಇನ್ನು ನೆಕ್ಸ್ಟ್ ಫಿಲಮಿಗೆ ಬಂದರೆ ಭೈರತಿ ರಣಗಲ್. ಇದು ರಿಲೀಸ್ ಡೇಟ್ ಬಂದುಬಿಟ್ಟು August 15th ಇಂಡಿಪೆಂಡೆನ್ಸ್ ಡೇ ದಿನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ಅಭಿನಯಿಸುತ್ತಿರೋದು ನಮ್ಮ ಶಿವಣ್ಣ, ಹ್ಯಾಟ್ರಿಕ್ ಹೀರೋ ಶಿವಣ್ಣ. ನಂಗೆ ಶಿವಣ್ಣ ಫಿಲಮ್ ಮಫ್ತಿಲಂತೂ ಹೆಂಗೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ಆ ಮಫ್ತಿಲಿ ಅವ್ರ ಸ್ಟೈಲು ಆಲ್ಮೋಸ್ಟು ನನಗಂತೂ ತುಂಬ ಇಷ್ಟ ಆಯಿತು ಗುರು. ಅವರ ಆ ಪಂಚೆನಲ್ಲಿ ಆ ಬ್ಲ್ಯಾಕ್ ಶರ್ಟು, ಅವ್ರು ನಡ್ಕೊಂಬರೋ ರೀತಿ, ಅವ್ರಿಗೆ ಕೊಟ್ಟಿರೋ ಮಾಸ್ ಎಲಿಮೆಂಟ್ಸು ನನಗಂತೂ ತುಂಬಾ ಇಷ್ಟ ಆಗೋಯ್ತು ಗುರು. ಭೈರತಿ ರಣಗಲ್ನಲ್ಲಿ ಅವ್ರ ಸ್ವ್ಯಾಗು, ಅವ್ರು ಸುಮ್ಮನೆ ನಿಂತಿದ್ರೂ ಯಾವ ಥರ ಕಾಣಿಸ್ತಾರೆ ಅಂತ ಅಂದರೆ ಅವ್ರ ಸ್ಟೈಲು ಬೇರೆ ಲೆವೆಲಲ್ಲೇ ಇದೆ ಗುರು. ನಾನು ಅಂದ್ಕೊಂಡಿದ್ದೀನಿ ಭೈರತಿ ರಣಗಲ್ನಲ್ಲಿ ಇದೇ ಥರ ಒಂದು ನೆಕ್ಸ್ಟ್ ಲೆವೆಲ್ ಸ್ವ್ಯಾಗ್ ಇರುತ್ತೆ ಅಂತ. ಇನ್ನು ಭೈರತಿ ರಣಗಲ್ ಫಿಲಮಲ್ಲಿ ಬಂದರೆ ಶಿವಣ್ಣ ಅವರು ಯಾವ ಥರ ಕಾಣಿಸ್ಕೋತಾರೆ ಅಂತ ಇನ್ನೂ ಸರಿಯಾಗಿ ಕ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ಮೂವಿ ಮಾತ್ರ ಕ್ಲಿಪ್ಸ್ಗಳು ನಾನು ನೋಡಿದಾಗೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಎಲಿಮೆಂಟ್ಸು, ಕ್ಲಾಸಿಕಲ್ಲು, ಆ ಸ್ವ್ಯಾಗು, ಮತ್ತು ಹ್ಯಾಟ್ರಿಕ್ ಇರೋ ಶಿವಣ್ಣ ಅವ್ರದ್ದು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ. ನಾವು ಮಾತಾಡೋಷ್ಟು ದೊಡ್ಡವರಂತೂ ಅಲ್ವೇ ಅಲ್ಲ. ಬರೀ ಸಿನಿಮಾ ಬಗ್ಗೆ ನೋಡೋದಾದರೆ ಶಿವಣ್ಣ ಅವರಂತೂ ನನಗಂತೂ ತುಂಬ ಅಂದರೆ ತುಂಬ ಅವ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿ ಮಾಡ್ತಾರೆ. ಬಟ್ ಅದೇ ಥರ ಅವ್ರ ವಾಕಿಂಗ್ ಸ್ಟೈಲ್ ನನಗೆ ತುಂಬ ಇಷ್ಟ. ನಿಮಗೆ ಶಿವಣ್ಣ ಅವರಲ್ಲಿ ಏನೇನು ಇಷ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಯಾವುದೇ ಸಿನಿಮಾ ಹೀರೋಗಳನ್ನ ನಾನು ಕಂಪ್ಯಾರಿಸನ್ ಮಾಡ್ತಿಲ್ಲ, ಅವ್ರವ್ರ ಸಿನಿಮಾಗಳ ಬಗ್ಗೆ ಮಾತ್ರ ಹೇಳ್ತಿರೋದು. ನೆಕ್ಸ್ಟು ನಮ್ಮ ಇಂಡಸ್ಟ್ರಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸಿನಿಮಾ ಪ್ರೇಮಿಗಳಿಗಂತೂ, ಅಭಿಮಾನಿಗಳಂತೂ ಹಬ್ಬ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಈ ಇಯರು ಫಸ್ಟಿಂದ ಎಷ್ಟು ಸಿನಿಮಾಗಳು ಬಂದಿಲ್ವೋ ಅದೇ ಥರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರುತ್ತೆ. ಇನ್ನು ನೆಕ್ಸ್ಟ್ ಸಿನಿಮಾ ಬಂದರೆ ನಮ್ಮ ದುನಿಯಾ ವಿಜಯ್ ಅವರು ಅಭಿನಯಿಸುತ್ತಿರುವಂತಹ ಭೀಮಾ ಸಿನಿಮಾ. ಇದು 9th ಆಗಸ್ಟ್ ರಿಲೀಸ್ ಆಗ್ತಿದೆ. ಈ ಸಿನಿಮಾದಂತೂ ಈಗ ರೀಸೆಂಟಾಗಿ ಒಂದು ಟ್ರೈಲರ್ ಬಿಟ್ಟರು. ಆ ಟ್ರೈಲರ್ ಅಂತೂ ಹೆಂಗಿದೆ ಅಂದರೆ ಲಿಟ್ರಲಿ ಗೂಸ್ ಪಂಪ್ಸ್ ಬರುತ್ತೆ ಆ ಸಿನಿಮಾದಲ್ಲಿ ಟ್ರೈಲರ್ ನೋಡಿದ್ರೆ. ಮಾಸ್ ಎಲಿಮೆಂಟ್ಸ್ ಗುರು, ಫುಲ್ಲು ಮಾಸ್ ಎಲಿಮೆಂಟ್ಸು. ದುನಿಯಾ ವಿಜಯ್ ಅವ್ರ ಸರ್ ಅಂತೂ ಯಾವ ಥರ ನೆಕ್ಸ್ಟ್ ಫಿಲಮ್ ಬೈ ಫಿಲಮ್ ಯಾವ ಥರ ಅವರು ಬೆಳೀತಿದ್ದಾರೆ ಅಂತ ಅಂದರೆ ಅವ್ರದ್ದು ಆ್ಯಕ್ಟಿಂಗ್ ಲೆವೆಲ್ ಆಗಲಿ, ಅವ್ರ ಸ್ವ್ಯಾಗ್ ಆಗಲಿ, ಇವರು ಒಂಥರ ಸ್ಟೈಲು ಮಾಸ್ ಹೀರೋ ಥರ ಹೆಂಗೆ ಕಾಣಿಸ್ತಾರೆ ಅಂತಂದರೆ ಅವ್ರು ಸುಮ್ಮನೆ ನಿಂತ್ಕೊಂಡ್ರೆ ಶಿಳ್ಳೆ ಚಪ್ಪಾಳೆ ಇದು ಬೀಳಬೇಕು. ಆ ಥರ ಒಂದು ಲುಕ್ಕು, ಮ್ಯಾನರಿಸಮು, ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಕ್ಯಾಮ್ರಾಗಳನ್ನ ಯೂಸ್ ಮಾಡಿದ್ದಾರೆ. ಇದು
9th ರಿಲೀಸ್ ಆಗ್ತಿದೆ. ಬಟ್ ಟ್ರೈಲರು ಟೀಸರ್ಗಳನ್ನ ತುಂಬ ಬಿಟ್ಟಿದ್ದಾರೆ. ನಾನು ಇದನ್ನು 9th ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಭೀಮಾ ಫಿಲಮು ಆಲ್ರೆಡಿ ಟ್ರೈಲರು ಟೀಸರ್ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಇನ್ನು ಯಾರ್ಯಾರು ಸಿನಿಮಾನ ನೋಡೋಕ್ಕೆ ಟಿಕೆಟ್ ಬುಕ್ ಮಾಡಿಲ್ಲ, ಬುಕ್ ಮೈ ಶೋಲೆಲ್ಲ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಟಿಕೆಟು ಸಿಗೋದು ತುಂಬ ಡೌಟು ಗುರು. ಭೀಮಾ ಫಿಲಮ್ ಅಂತೂ ತುಂಬ ಹೈಪ್ ಕ್ರಿಯೇಟ್ ಮಾಡಿದೆ. ಯಾಕಂದರೆ ಈ ಮೂವಿಯಿಂದನೇ ಫಸ್ಟು 9th ಶುರುವಾಗೋದು ಮೂವೀಸು ಬ್ಯಾಕ್ ಟು ಬ್ಯಾಕ್ ಬರೋಕ್ಕೆ. ನೆಕ್ಸ್ಟು 15th ಶಿವಣ್ಣ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ನೆಕ್ಸ್ಟು ನಮ್ಮ ಧ್ರುವ ಸರ್ಜಾ ಅವರು ಮಾಡಿರೋ ಮಾರ್ಟಿನ್ ಸಿನಿಮಾ ಬರುತ್ತೆ. ಮಾರ್ಟಿನ್ ಸಿನಿಮಾ ರಿಲೀಸ್ ಬಂದು October 11, 2024 ರಿಲೀಸ್ ಆಗುತ್ತೆ. 11th October ಯಾರು ಮಿಸ್ ಮಾಡ್ಕೋಬೇಡಿ. ಬೇಗ ಬುಕ್ ಮೈ ಶೋನಲ್ಲಿ ಹೋಗಿ ಅಥವಾ ಹತ್ತಿರದ ಥಿಯೇಟರ್ಗಳಲ್ಲಿ ಹೋಗಿ ಟಿಕೆಟ್ನ ಬುಕ್ ಮಾಡ್ಕೊಬೇಡಿ ಇವರು. ಯಾಕಂದರೆ ಮಾರ್ಟಿನ್ ಸಿನಿಮಾದಲ್ಲಿ ನಮ್ಮ ಧ್ರುವ ಸರ್ಜಾ ಅವ್ರನ್ನ ಜೂನಿಯರ್ ಹಲ್ಕ್ ಅಂತಲೇ ಕರೀತಾರೆ. ಯಾಕಂದರೆ ಅವ್ರ ಬಾಡಿ ಅವರು ತೋಳಲ್ಲಿ ಆರ್ಮ್ಸಲ್ಲಿ ಒಂದು ಇಂಡಿಯನ್ ಅಂತ ಒಂದು ಟ್ಯಾಟು ಇದೆಯಲ್ಲ, ಅದು ಒಂದು ಸಾಕೋಗೋರು ನಮ್ಮ ಇಂಡಿಯಾದವರು ಆ ಫಿಲಮ್ ನೋಡೋದಕ್ಕೆ. ಬಟ್ ಇದರಲ್ಲಿ ಅವ್ರು ಕಾಣಿಸ್ಕೊಂಡಿರೋ ರೀತಿ ನೋಡಿದ್ರೆ ಒಳ್ಳೆ ಹಾಲಿವುಡ್ ಮೂವಿಗೂ ಕೂಡ ಯಾವುದೇ ರೀತಿ ಕಮ್ಮಿ ಅನ್ನೋ ಆಗಿಲ್ಲ. ನಮ್ಮ ಧ್ರುವ ಸರ್ಜಾ ನಮ್ಮ ಕರ್ನಾಟಕದಲ್ಲಿ ಬಾಡಿ ಬಿಲ್ಡಿಂಗಲ್ಲಿ ಧ್ರುವ ಸರ್ಜಾ ಅವ್ರು ಯಾವ ಥರ ಹೆಸರು ಮಾಡ್ತಿದ್ದಾರೆ ಅಂದರೆ, ಅವ್ರ ಬಾಡಿನ ಫಿಲಮ್ನಲ್ಲಿ ನೋಡೋಕೆ ಹೋದರೆ ಒಳ್ಳೆ ಹಲ್ಕ್ ಥರ ಕಾಣಿಸ್ತಾರೆ ಗುರು. ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವರು ಸಿನಿಮಾ ಬೈ ಸಿನಿಮಾ ಯಾವ ಥರ, ಮೂವಿ ಬೈ ಮೂವಿ ಅವರು ಯಾವ ಥರ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಅವರು ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಹೋಗ್ತಾರೆ. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ಐ ನೋ ದಟ್. ಬಟ್ ಆದ್ರೂ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಚೆನ್ನಾಗಿ ಕೊಡಬೇಕು, ಅಭಿಮಾನಿಗಳಿಗೆ ಇನ್ನೂ ಚೆನ್ನಾಗಿ ಏನಾದರೂ ಕೊಡಬೇಕು ಅನ್ನೋ ಅವರ ಡೆಡಿಕೇಶನ್ ಲೆವೆಲ್ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡಬೇಕು ಅಂದರೆ ತುಂಬ ಕಷ್ಟ ಗುರು. ಧ್ರುವ ಸರ್ಜಾ ಅವರು ಅವ್ರ ಬಾಡಿಗೆ ಕೊಟ್ಟಿರೋ ವರ್ಕ್ ಇದೆಯಲ್ಲ, ಅದ್ರ ಮುಂದೆ ಏನೇನೂ ಇಲ್ಲ. ಯಾವ ಥರ ಬಾಡಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಈ ಮೂವಿಗೋಸ್ಕರ ಕೇಳಂಗೆ ಇಲ್ಲ ಗುರು. ಧ್ರುವ ಸರ್ಜಾ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ, ಅವ್ರದ್ದೇ ಇನ್ನೊಂದು ಮೂವಿ KD ಮೂವಿ ಕೂಡ ರಿಲೀಸ್ ಆಗ್ತಿದೆ. ಅದು 13th November 2024 13th November ಡೇಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 13th November KD ಮೂವಿ ರಿಲೀಸ್ ಆಗ್ತಿದೆ. ಸೇಮ್ ಧ್ರುವ ಸರ್ಜಾ ಅಭಿಮಾನಿಗಳು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೆ, ಡಬಲ್ ಧಮಾಕ ನಿಮಗೆ. 2 ಮೂವಿ ಧ್ರುವ ಸರ್ಜಾ ಅವರು ಈ ಇಯರಲ್ಲಿ ರಿಲೀಸ್ ಆಗ್ತಿದೆ. ಒಂದು ಮಾರ್ಟಿನ್ನು, ಇನ್ನೊಂದು KD. ಯಾರ್ಯಾರು ಇನ್ನು KD ಫಿಲಮ್ನು ಟ್ರೈಲರು ಟೀಸರು ನೋಡಿಲ್ಲ, ಹೋಗಿ ದಯವಿಟ್ಟು ನೋಡಿ. ಆ ಮೂವಿಲಂತೂ ಇನ್ನೂ ಬೇರೆ ಲೆವೆಲ್ಲು. ಇದು ಒಂಥರ ಆದರೆ ಅದು ಇನ್ನೊಂದು ಥರ. ಮಾರ್ಟಿನ್ ಮೂವಿಲಿ ಒಂಥರ ಕಾಣಿಸ್ಕೊಂಡ್ರೆ KD ಮೂವಿಲಿ ಇನ್ನೊಂದು ಥರ ಕಾಣಿಸ್ಕೊಂಡಿದ್ದಾರೆ. ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಗುರು, ಯಾವ ಥರ ತೆಗೆದಿದ್ದಾರೆ ಸಿನಿಮಾಗಳನ್ನ ಅಂತ. ಟ್ರೈಲರ್ ನೋಡಿ ಡಿಸೈಡ್ ಮಾಡೋದಕ್ಕೂ ಆಗಲ್ಲ. ಧ್ರುವ ಸರ್ಜಾ ಅವರು ಕಮ್ಬ್ಯಾಕ್ ಮಾಡೋದಂತೂ ಕನ್ಫರ್ಮ್ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ಆಲ್ರೆಡಿ ಕಮ್ಬ್ಯಾಕ್ ಮಾಡಿದ್ದಾರೆ ಸುಮಾರು ಫಿಲಮಿಂದ. ಅವ್ರು ಮಾಡಿರೋ ಫಿಲಮ್ ಎಲ್ಲ ಇಟ್ಕೊಡ್ತಿದ್ದಾರೆ ಗುರು. ನನಗಂತೂ ಲಿಟ್ರಲಿ ಧ್ರುವ ಸರ್ಜಾ ಅವರು ಅವ್ರ ಡೆಡಿಕೇಶನ್, ಹಾರ್ಡ್ ವರ್ಕಿಂದನೇ ಅವ್ರು ಈ ಥರ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ತೀನಿ. ಧ್ರುವ ಸರ್ಜಾ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ಧ್ರುವ ಸರ್ಜಾ ಸರ್ ಬಗ್ಗೆ ಮೂವಿ ವಿಡಿಯೋ ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ಇನ್ನು ನೆಕ್ಸ್ಟಿಗೆ ಬಂದರೆ, ಧ್ರುವ ಸರ್ಜಾ ಅವರು ಈ KD ಮೂವಿನಲ್ಲಿ ಕಾಣಿಸ್ಕೊಂಡಿರೋ ರೀತಿ ನೋಡಿದ್ರೆ ಪಕ್ಕ ಹಳ್ಳಿ ಐದಂತರ ಒಳ್ಳೆ ಮಾಸ್ ಲುಕ್ಕಲ್ಲಿ ಆ ಸ್ವ್ಯಾಗು, ಅವ್ರ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಗುರು. ಅದೇ ಥರ ನೆಕ್ಸ್ಟ್ ಮೂವಿಗೆ ಬಂದರೆ UI, ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಅವರೇ ಅಭಿನಯಿಸುತ್ತಿರುವಂಥ UI. ಈ ಮೂವಿ ಅಂತೂ ಲಿಟ್ರಲಿ ನಾನು ಟ್ರೈಲರು ಮತ್ತು ಟೀಸರ್ ನೋಡಿ ಕಳೆದೋಗ್ಬಿಟ್ಟಿದ್ದೀನಿ ಗುರು. ಲಿಟ್ರಲಿ ಗೂಸ್ ಬಂಪ್ಸ್. ಇದು ಯಾವುದು ನಮ್ಮ ಕನ್ನಡ ಸಿನಿಮಾನ, ಇದು ಹಾಲಿವುಡ್ ಸಿನಿಮಾನ ಯಾವ ಥರ ಅದನ್ನು ಕ್ರಿಯೇಟ್ ಮಾಡಿ ಒಂದು ವರ್ಡ್ನೇ ಕ್ರಿಯೇಟ್ ಮಾಡಿದ್ದಾರೆ ಗುರು. ಯಾವ ಥರ ವರ್ಡ್ ಅಂದರೆ, ನಾವು ಕಥೆನ ಸ್ಟೋರಿನ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಪ್ರಿಡಿಕ್ಟ್ ಮಾಡ್ತಾರೆ ಗೊತ್ತಾ, ಆ ಥರ ನಾವು ಹೇಳೋಕ್ಕೆ ಆಗಲ್ಲ. ಈಗ ಒಂದು ಟ್ರೈಲರ್ ನೋಡಿದ ತಕ್ಷಣ ನಾವು ಅದನ್ನು ಅರ್ಥ ಮಾಡ್ಕೊಬಿಡ್ತೀವಿ. ಸಿನಿಮಾ ಈ ಥರ ಇರುತ್ತೆ, ಈ ಥರ ಕತೆ ಲೈಟಾಗಾದರೂ ಗೊತ್ತಾಗುತ್ತೆ. ಬಟ್ UI ಮೂವಿ ನಮ್ಗೆ ಏನೂ ಗೊತ್ತಾಗಲ್ಲ, ಏನೂ ಬಿಟ್ಕೊಟ್ಟಿಲ್ಲ ಅವ್ರು. ಈ ಥರ ಇರುತ್ತೆ, ಆ ಥರ ಇರುತ್ತೆ. ನಾನಂತೂ ಟ್ರೈಲರ್ನೇ ಮಿನಿಮಮ್ ಒಂದು 25 to 30 ಟೈಮ್ಸ್ ನೋಡಿದ್ದೀನಿ ಗುರು, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ನಂಗೆ ಲಿಟ್ರಲಿ ಇನ್ನೂ ಅರ್ಥ ಆಗಿಲ್ಲ. ಆ ಫಿಲಮ್ನ ಮಿಸ್ ಮಾಡದೆ ಥಿಯೇಟರ್ನಲ್ಲೇ ಹೋಗಿ ನೋಡಬೇಕು. ಬುದ್ಧಿಯ ಬಿರುಗಾಳಿ ಯಾವ ಥರ ನಮಗೆ ಕನ್ಫ್ಯೂಸ್ ಮಾಡ್ತಾರೆ ಅಂದರೆ, ಉಪ್ಪಿ ಸರ್ ಸ್ಪೆಷಾಲಿಟಿನೇ ಇದು ಅನಿಸುತ್ತೆ. ಆಡಿಯನ್ಸ್ನ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಥಿಯೇಟರ್ನಲ್ಲೇ ಹೋಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಫಿಲಮ್ನ 10 ಸಲ ನೋಡಬೇಕು, ಆಗಲೇ ಅರ್ಥ ಆಗೋದು ನಮಗೆ. ಅಲ್ಲಿವರೆಗೂ ಅರ್ಥ ಆಗೋಲ್ಲ. ಉಪ್ಪಿ ಸರ್ ಇಸ್ ದ ಗ್ರೇಟ್ ಡೈರೆಕ್ಟರ್ ಆಫ್ ಇಂಡಿಯನ್ ಸಿನಿಮಾ ಅಂತ ನಾನು ಹೇಳ್ತೀನಿ. ನನಗೆ ಲಿಟ್ರಲಿ ಉಪ್ಪಿ ಸರ್ ಡೈರೆಕ್ಟ್ ಮಾಡೋ ಎಲ್ಲ ಸಿನಿಮಾಗಳು ತುಂಬ ಇಷ್ಟ. ಅದರಲ್ಲೂ ಓಮ್ ಸಿನಿಮಾ ಅಂತೂ ಕೇಳಂಗೆ ಇಲ್ಲ. ಅದರಲ್ಲಿ ನಮ್ಮ ಶಿವಣ್ಣ ಮತ್ತು ಉಪ್ಪಿ ಸರ್ ಕಾಂಬಿನೇಷನಲ್ಲಿ ಬಂದಂಥ ಸಿನಿಮಾ. ಇನ್ನು ಯಾರ್ಯಾರಿಗೆ ಆ ಫಿಲಮ್ ನೆನಪಿದೆ, ಆ ಫಿಲಮ್ ಮರೆಯೋಕ್ಕಂತೂ ಆಗಲ್ಲ. ಯಾರ್ಯಾರಿಗೆ ಇನ್ನೂ ಆ ಫಿಲಮ್ಮು ಮರೆಯೋಕ್ಕಾಗ್ತಿಲ್ಲ ಆ ಗ್ಲಿಪ್ಸ್ಗಳು, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು UI ಮೂವಿ ರಿಲೀಸ್ ಡೇಟ್ ಬಂದು 18th September 2024. ತುಂಬ ದೂರ ಇಲ್ಲ ಗುರು. ಆದಷ್ಟು ಬೇಗ ಈ ಫಿಲಮ್ನ ನೋಡಿ ಅದು ಏನು ಸ್ಟೋರಿ ಅಂತ ನಾನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಉಪ್ಪಿ ಸರ್ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಹೇಳಿರ್ತಾರೆ. ಇನ್ನು ನೆಕ್ಸ್ಟ್ ಸಿನಿಮಾಗೆ ಬಂದರೆ ನಮ್ಮ ಟಾಕ್ಸಿಕ್. ಹೆಸರು ಕೇಳ್ತಿದ್ದಂಗೆ ಯಶ್ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮರಿಬೇಡ್ರಪ್ಪ. ಟಾಕ್ಸಿಕ್ ಮೈ ಬಾಸ್
ನಂಗೆ ಲಿಟ್ರಲಿ ಯಶ್ ಸರ್ದು ಅವ್ರ ಮೂವೀಸ್ ಜೊತೆಗೆ ಅವ್ರ ಲೈಫಲ್ಲಿ ಅವ್ರು ಪಟ್ಟಿರೋವಂಥ ಸ್ಟ್ರಗಲ್ ತುಂಬಾ ಇಷ್ಟ ಗುರು. ಯಾಕಂದರೆ ನನ್ನ ಲೈಫಲ್ಲೂ ಅದೇ ಥರ ನಡೀತಿದೆ. S19 ಸಿನಿಮಾ ಟಾಕ್ಸಿಕ್ಕು ತುಂಬ ಅಂದರೆ ತುಂಬ ಹೈಪ್ ಗುರು. ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಸದ್ದು ಮಾಡ್ತಿದೆ. ಯಶ್ ಸರು S19 ಸಿನಿಮಾದಲ್ಲಿ ಟಾಕ್ಸಿಕ್ ಅನ್ನೋ ಟೈಟಲ್ ಬಂದಾಗಲೇ ನಾನು ಅಂದ್ಕೊಂಡೆ ಏನೋ ಇದೆ ಈ ಸಿನಿಮಾದಲ್ಲಿ. ಬಟ್ ಡಿಲೇ ಆಗ್ತಿರೋದು ನೋಡಿದ್ರೆ KGF 2 ಯಾವ ಥರ ಡಿಲೇ ಆಯಿತು, ಟಾಕ್ಸಿಕ್ ಸಿನಿಮಾ ಕೂಡ ಆ ಥರನೇ ಡಿಲೇ ಆಗ್ತಿದೆ. ನೋಡೋಣ. ನಮ್ಮ ಯಶ್ ಸರ್ ಮೇಲಂತೂ ತುಂಬ ನಂಬಿಕೆ ಇದೆ. ಅಭಿಮಾನಿಗಳಿಗೆ ಯಾವತ್ತೂ ನಿರಾಸೆ ಮಾಡೋದಿಲ್ಲ ಅಂತ. ಹಾಗೆ ಆ ನಂಬಿಕೆನ ಉಳಿಸ್ಕೊಂಡು ಬಂದಿದ್ದಾರೆ. ಬಟ್ ಟಾಕ್ಸಿಕ್ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಏನು ಹೇಳೋದು ಗುರು. ಯಶ್ ಸರ್ ಬಗ್ಗೆ ಏನಾದರೂ ಹುಡ್ಕೋಕ್ಕಾಗತ್ತಾ ತಪ್ಪುಗಳನ್ನ? ಚಾನ್ಸೇ ಇಲ್ಲ. ಅವ್ರು ಯಾವಾಗ್ಲೂ ಅಭಿಮಾನಿಗಳಿಗೆ ನಿರಾಸೆ ಮಾಡೇ ಇಲ್ಲ. ಅವ್ರು ಕೊಟ್ಟಿರೋ ಲುಕ್ಕು, ಆ ಸ್ವ್ಯಾಗು. ಬಟ್ ಒಂದು ಏನಂತ ಅಂದರೆ ಹೇರ್ ಕಟ್ ಆಗಿದೆ ಗುರು. ಅದೊಂದು ಖುಷಿ ವಿಚಾರ. ಒಂದು ನ್ಯೂ ಲುಕ್ಕಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಯಶ್ ಸರು ನಮಗೆ. ನೋಡೋಣ ಟಾಕ್ಸಿಕ್ ಸಿನಿಮಾದಲ್ಲಿ ಲೋಡಿಂಗ್ ಯಾವ ಥರ ಇರುತ್ತೆ ಅಂತ. ಅದು 2025ಗೆ ರಿಲೀಸ್ ಆಗೋದು. ಬಟ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ನೋಡೋಣ ಯಾವಾಗ ಡೇಟು ಅನೌನ್ಸ್ ಆಗುತ್ತೆ. ಆದಷ್ಟು ಬೇಗ ಟಾಕ್ಸಿಕ್ ಸಿನಿಮಾ ಬಗ್ಗೆ ವಿಡಿಯೋ ಬೇಕು ಅಂತ ಇದ್ದರೆ, ನಮ್ಮ ಯಶ್ ಸರ್ ಬಗ್ಗೆ ವಿಡಿಯೋ ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಯಾವುದೇ ಥರ ಹೀರೋಗಳ್ದ ಕಂಪ್ಯಾರಿಸನ್ನು ನಾನು ಮಾಡಿಲ್ಲ. ಯಾವಾಗ ಯಾವ ಸಿನಿಮಾಗಳು ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಮಾತ್ರ ನಾನು ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ನಿಮಗೋಸ್ಕರನೇ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿರೋದು. ಇನ್ನು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡ್ತಾ ಅಭಿಮಾನಿ ದೇವರುಗಳು ಎಲ್ರಿಗೂ ಹಾರೈಸಿ ಕನ್ನಡ ಇಂಡಸ್ಟ್ರಿನ ಇನ್ನಷ್ಟು ಮುಂದೆ ತೊಗೊಂಡೋಗೋಣ. ಇದೇ ಥರ ಸಿನಿಮಾ ಕಂಟೆಂಟ್ ಬರೋ ಎಲ್ಲ ಚಾನಲ್ಗಳಿಗೂ ಸಪೋರ್ಟ್ ಮಾಡಿ. ಹಾಗೆ ಯಶ್ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಅವರೆಲ್ಲ ಹಾಗೆ ಕಮೆಂಟ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಡಿದರು. ಹಾಗೆ ಶೇರ್ ಮಾಡೋದಂತೂ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.